ದೆಹಲಿಯಲ್ಲಿರೋ ಸಿಎಂಗೆ ಮಾಹಿತಿ ಕೊಟ್ಟಿದ್ದಾರೆ ಎಸಿಎಸ್ ಗೌರವ್ ಗುಪ್ತಾ. ಸಿಡಬ್ಲ್ಯೂಎಂಎ ಸಭೆ ನಂತರ ಕರ್ನಾಟಕ ಭವನದಲ್ಲಿ ಸಿಎಂರನ್ನ ಭೇಟಿಯಾಗಿ ಏನೇನು ಚರ್ಚೆ ಆಯಿತು, ಸಿಡಬ್ಲ್ಯೂಎಂಎ ನಿರ್ಧಾರ ಏನು ಅನ್ನೋದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಗೌರವ್ ಗುಪ್ತಾ. ಸಿಡಬ್ಲ್ಯೂಎಂಎ ಸಭೆಯ ಬಳಿಕ ಗೌರವ್ ಗುಪ್ತಾ ನೇರವಾಗಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಏನೇನಾಯ್ತು ಸಭೆಯಲ್ಲಿ, ಸಿಡಬ್ಲ್ಯೂಎಂಎ ನಿರ್ಧಾರ ಏನು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಪ್ರತಿಭಟನೆಯನ್ನು ಮುಂದುವರೆದಿದೆ. ಸಿಡಬ್ಲ್ಯೂಎಂಎ ಸಭೆಯಲ್ಲೂ ರಾಜ್ಯಕ್ಕೆ ಅನ್ಯಾಯ, ಕರ್ನಾಟಕ ಬಂದ್ ಆಗುತ್ತಾ? ನಾಳೆನೇ ನಿರ್ಧಾರವಾಗುತ್ತೆ ಕರ್ನಾಟಕ ಬಂದ್ ಭವಿಷ್ಯ. ಬಂದ್ ವಿಚಾರವಾಗಿ ನಾಳೆ ವಾಟಾಳ್ ನೇತೃತ್ವದಲ್ಲಿ ಮೀಟಿಂಗ್ ಇರುತ್ತೆ. ಎಲ್ಲಾ ಕನ್ನಡ ಸಂಘಟನೆಗಳ ಜೊತೆ ಚರ್ಚಿಸಿ ಬಂದ್ನ ತೀರ್ಮಾನ ಮಾಡ್ತಾರೆ. ಕಾವೇರಿಗಾಗಿ ಮತ್ತೊಮ್ಮೆ ಇಡೀ ಕರ್ನಾಟಕ ಸ್ತಬ್ಧವಾಗುತ್ತಾ? ನಾಳೆ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳು ನಿರ್ಧಾರ ತೆಗೆದುಕೊಳ್ಳುತ್ತವೆ. ಒಂದು ಕಡೆ ಸಿಡಬ್ಲ್ಯೂಎಂಎ ಇಂದ ರಾಜ್ಯದ ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆಯಂತೆ ಆದೇಶ ಬಂದಿಲ್ಲ. ಹಾಗಾಗಿ ಕರ್ನಾಟಕ ಬಂದ್ ಆಲೋಚನೆ ಮಾಡ್ತಾ ಇದ್ದು ನಾಳೆ ಬೆಳಗ್ಗೆ 11 ಗಂಟೆಯ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ. ಕರ್ನಾಟಕ ಬಂದ್ನ ಬಗ್ಗೆ ಈಗಾಗಲೇ ಕಾವೇರಿ ಕೊಳ್ಳದ ರೈತರು, ಕನ್ನಡ ಸಂಘಟನೆಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ಆದೇಶ ಗಾಯದ ಮೇಲೆ ಬರೆ ಎಳೆದಂತೆ ರೈತರ ಆಕ್ರೋಶದ ಕಿಚ್ಚು ಮತ್ತೆ ಕಟ್ಟೆಯೊಡೆದಿದೆ. ಎಲ್ಲದರ ನಡುವೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ನಿರ್ಧಾರ ತೆಗೆದುಕೊಳ್ತಾರ. ನಾಳೆ ಬೆಳಗ್ಗೆ 11 ಗಂಟೆಗೆ ನಿರ್ಧಾರ ತೆಗೆದುಕೊಳ್ಳೋರಿದ್ದಾರೆ. ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ವಾದ ಪ್ರತಿವಾದ ಆಲಿಸಿದ ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಆದೇಶನ ಎತ್ತಿ ಹಿಡಿದಿದೆ. ಅಂದ್ರೆ ಒಂದು ದಿನಕ್ಕೆ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ 4.5 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಿ ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿತ್ತು. ಆ ಸಿಡಬ್ಲ್ಯೂಆರ್ಸಿ ಆದೇಶನೇ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಕುಡಿಯೋ ನೀರಿಗೆ ಮುಂದಿನ ದಿನಗಳಲ್ಲಿ ಕಥೆ ಏನು ಅಂತ ಈಗಲೇ ಕರ್ನಾಟಕದಲ್ಲಿ ಟೆನ್ಷನ್ ಶುರುವಾಗಿದೆ. ಕೆಆರ್ಎಸ್ನಲ್ಲಿ ನೀರಿನ ಪ್ರಮಾಣ ತುಂಬಾ ಕಡಿಮೆಯಾಗಿದೆ. ಇದರ ನಡುವೆ ಬೆಳೆಗಳನ್ನ ಬೆಳೆಯೋದಕ್ಕೆ ನೀರು ಸಿಗಲ್ಲ ಅಂತ ಈಗಾಗಲೇ ಸರ್ಕಾರ ಹೇಳಿದೆ. ಕುಡಿಯೋ ನೀರಿಗಾದ್ರೂ ನೀರು ಉಳಿಸ್ಕೊಳ್ಬೇಕು ಅನ್ನೋದು ಸದ್ಯಕ್ಕೆ ರಾಜ್ಯಕ್ಕಿರೋ ಟೆನ್ಷನ್. ಕಾವೇರಿ ನೀರಾವರಿ ನಿಗಮದ ನಿವೃತ್ತ ಎಂಡಿ ತಿಮ್ಮೇಗೌಡ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಸಿಡಬ್ಲ್ಯೂಎಂಎ ನಿರ್ಧಾರ ಇವಾಗ ಒಂದು ಕಡೆ ಗಾಯದ ಮೇಲೆ ಬರೆ ಎಳೆದ ಹಾಗೆ. ಆಲ್ರೆಡಿ ರೈತರಿಗೆ ನೀರಿಲ್ಲ, ಈಗ ಕುಡಿಯೋ ನೀರಿಗೆ ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ ಮಧ್ಯೆ ಈ ಆದೇಶ. ಈ ಆದೇಶವನ್ನ ನಾವು ನಿರೀಕ್ಷಿರ್ಲಿಲ್ಲಮ್ಮ. ಸರ್ಕಾರದ ಒಂದು ನಮ್ಮ ಪ್ರೆಸೆಂಟೇಶನ್ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಪರಿಣಾಮಕಾರಿಯಾಗಿರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವು. ಮತ್ತು ಈಗಿರುವ ನೀರು ಬಹಳ ಕಡಿಮೆ ಇರೋದ್ರಿಂದ ಕೆಆರ್ಎಸ್ ನಲ್ಲಿ ಸುಮಾರು 17 ಅಷ್ಟೇ ಇರೋದ್ರಿಂದ ಟಿಎಂಸಿ, ಬಟ್ ಅದು ಕುಡಿಯೋ ನೀರಿಗೂ ಸಾಕಾಗುದಿಲ್ಲ. ಬೆಂಗಳೂರು, ಮೈಸೂರು ಮತ್ತು ಸುತ್ತಮುತ್ತಲ ಎಲ್ಲಾ ಪ್ರದೇಶಗಳಿಗೂ ಮುಂದಿನ 3-4 ತಿಂಗಳು, ಅದರಲ್ಲೂ ಬೇಸಿಗೆಯಲ್ಲಂತೂ ಬಹಳ ತೊಂದರೆ ಆಗುತ್ತೆ. ಬೆಂಗಳೂರಿಗೂ ಮತ್ತು ಇತರೆ ನಗರಗಳಿಗೂ ಕುಡಿಯುವ ನೀರಿನ ಅಭಾವ ತೀವ್ರವಾಗಿ ಕಂಡು ಬರ್ತದೆ. ಆದ್ರೆ ಅನಿವಾರ್ಯ. ಈಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಬಟ್ ಆದ್ರೆ ಒಂದು ಅವರ ವಾದ ಏನಿದೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರದ್ದು, ಈಗಿರುವ ನೀರಿನ ಸಂಗ್ರಹದಲ್ಲಿ ಉಳಿದಿರುವ ನೀರನ್ನ ಕುಡಿಯುವ ನೀರಿಗೆ ಇಟ್ಕೊಂಡು ಕರ್ನಾಟಕದಲ್ಲಿ ಮತ್ತು ಇತರೆ ಭಾಗಗಳಲ್ಲಿ ಉಳಿದ ಸ್ವಲ್ಪ ಭಾಗವನ್ನ ಬಿಡ್ಬೇಕು ಅಂತ ಅವರ ಅಭಿಪ್ರಾಯ ಇದೆ. ವಾಟರ್ ಅಥಾರಿಟಿ ಅವರು, ಪ್ರಾಧಿಕಾರದವರು. ಬಹುಶಃ ಇದ್ರ ಬಗ್ಗೆ ಸರ್ಕಾರ ಏನ್ ನಿರ್ಧಾರ ತಗೊಳ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಆದೇಶ ನಿರೀಕ್ಷಿತವಾಗಿರ್ಲಿಲ್ಲ. ಇದು ಥ್ಯಾಂಕ್ ಯು ತಿಮ್ಮೇಗೌಡ್ರೆ. ಈಗ
ಕನ್ನಡ ಪರ ಹೋರಾಟಗಾರ ಸಾರಾ ಗೋವಿಂದು ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಸಾರಾ ಗೋವಿಂದು ಅವರೇ, ಕನ್ನಡ ಸಂಘಟನೆಗಳು ಈಗಾಗಲೇ ಬೀದಿಗಿಳಿದಿವೆ. ರೈತರು ಹೇಳ್ತಾ ಇದ್ದಾರೆ ನಮ್ಮ ಪಾಡು ಒಂದು ಕಡೆ ಗಮನ ಕೊಡಿ, ಇಲ್ಲಿ ವಾಸ್ತವ ಏನಿದೆಯೋ ಅದ್ರ ಮೇಲೆ ನಿರ್ಧಾರ ಮಾಡಿ ಅಂತ. CWRC ಕೇಳಿಸ್ಕೊಳ್ಳಿಲ್ಲ, ಈಗ CWMA ಕೂಡ ಕೇಳಿಸ್ಕೊಳ್ತಾ ಇಲ್ಲ. ಕಥೆ ಏನ್ ರಾಜ್ಯದ್ದು? ನೋಡಿಮ್ಮ, ಈ ಒಂದು ತೀರ್ಪನ್ನ ನಾವೇ ನಿರೀಕ್ಷೆ ಮಾಡಿದ್ರಿ. ಹೌದೌದು, ಇದೇ ನಮ್ಗೆ ಹೊಸದೇನಲ್ಲ. ಯಾಕೆಂತ ಹೇಳಿದ್ರೆ ಮೇಲ್ಮನವಿ ಸಲ್ಲಿಸಿದಾಗ್ಲೂ ನಮ್ಗೆ ಇದ್ರ ಬಗ್ಗೆ ನಂಬಿಕೆ ಇರ್ಲಿಲ್ಲ. ನೀವು ಯಾವುದೇ ರೀತಿ ವಾದ ಮಂಡಿಸಿ ಏನೇ ಮಾಡಿ ಯಾವುದೇ ಕಾರಣದಲ್ಲ ಅವರು ನಮಗೆ ನೀರ್ ಬಿಡಿ ಅಂತ ಹೇಳ್ತಾರೆ ಹೊರತು ನೀರ್ ಬಿಡಬೇಡಿ, ವಾಸ್ತವ ಅಂಶನ ತಿಳ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅನ್ಕೊಂಡಿರ್ಲಿಲ್ಲ ನಾವು. ಮೂರ್ಖತನದ ಪರಮಾವಧಿ. ಇವ್ರನ್ನ ಯಾರಾದ್ರೂ ನ್ಯಾಯಾಧೀಶರು ಅಂತಾರ? ಅವೈಜ್ಞಾನಿಕವಾದಂತ ತೀರ್ಪನ್ನ ಕೊಟ್ಟು ಇವ್ರು ಮಾಡ್ಬೇಕಾಗಿದ್ದೇನು? ಕಳಿಸ್ಲಿ ಒಂದ್ ತಂಡನ ಕರ್ನಾಟಕಕ್ಕೆ, ಪರಿಶೀಲನೆ ಮಾಡ್ಲಿ. ಮುಂಗಾರು ಮಳೆ 2 ತಿಂಗಳಿಂದ ಮಳೆ ಆಗಿಲ್ಲ, ಕುಡಿಯಕ್ ನೀರಿಲ್ಲ, ಇವರು ಬೆಳೆಯಕ್ ನೀರು ಕೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ನಿನ್ನೆ ನಮ್ಮ ಸರ್ಕಾರ ಹೇಳಿದೆ, ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಪ್ರತಿಭಟನೆ ಮಾಡ್ಬೇಡಿ, ಕೈ ಬಿಡಿ, ನಾವು ನೀರ್ ಬಿಡಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಅದೇ ಮಾತು ಇವತ್ತು ಕೂಡ ಆ ಮಾತಿಗೆ ಸ್ಟಿಕ್ ಆನ್ ಆಗ್ಬೇಕು. ಯಾವುದೇ ಕಾರಣಕ್ಕದಲ್ಲೂ ಹಿಂದೆ ಹೋಗ್ಬಾರ್ದು. ನೀವು ಸರ್ವಪಕ್ಷದ ಸಭೆಯನ್ನ ಕರಿತಿರೋ ಏನ್ ಮಾಡ್ತಿರೋ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೀನಿ. 91ರಲ್ಲಿ ಬಂಗಾರಪ್ಪನವರು ಒಂದು ತೀರ್ಮಾನ ತಗೊಂಡ್ರು, ಇದೇ ಪರಿಸ್ಥಿತಿ. ಅವತ್ತು 26 ಜನ ಕನ್ನಡಿಗರು ಪ್ರಾಣ ಕೊಟ್ರು. ಆ ಒಂದು ಪರಿಸ್ಥಿತಿ ಇವತ್ತು ಬರೋದು ಬೇಡ. ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣದಲ್ಲೂ. ಸರ್, ನಾಳೆ 11 ಗಂಟೆಗೆ ಒಂದು ಸಭೆ ಇದೆ ಸರ್. ಏನ್ ನಿರ್ಧಾರ, ಏನ್ ಚರ್ಚೆ? ನಾಳೆ ಸಭೆಯಲ್ಲಿ ಯಾವತ್ತು ಏನ್ ಮಾಡ್ಬೇಕು ಅನ್ನೋ ತೀರ್ಮಾನ, ಯಾವ ರೀತಿ ಹೋರಾಟದ ಹೆಜ್ಜೆನ ಇಡಬೇಕು ಅಂತ ಹೇಳ್ಬಿಟ್ಟು ನಾನು, ವಾಟಾಳ್ ನಾಗರಾಜ್ ಅವರು, ಕನ್ನಡ ಒಕ್ಕೂಟ ತೀರ್ಮಾನ ತಗೊಳ್ತಾ ಇದ್ದೀವಿ. ನಾಳೆ ಸಭೆ ಕರೆದಿದ್ವಿ ಸರ್. ನಾಳೆ ಕರ್ನಾಟಕ ಬಂದ್ ಬಗ್ಗೆ ಚರ್ಚೆ ಆಗುತ್ತೆ ಅಂತ? ಹೌದು, ಖಂಡಿತ ಬಂದ್ ಬಗ್ಗೆನೂ ಚರ್ಚೆ ಆಗುತ್ತೆ. ಮತ್ತೆ ಸರ್ಕಾರದ ಮೇಲೆ ಒತ್ತಡ ಹೇಳ್ತಾ ಇದ್ದೀವಿ. ಯಾವುದೇ ಒತ್ತಡ ಬಂದ್ರು ಕೂಡ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ನೀವೊಬ್ರು ಗ್ರಾಮಾಂತರ ಪ್ರದೇಶದಿಂದ ಬಂದಂತವರು, ರೈತರ ಸಂಕಷ್ಟ ಏನು ಅನ್ನೋದು ನಿಮಗೆ ಗೊತ್ತಿದೆ. ಇವತ್ತು ರೈತರ ಪರವಾಗಿ, ಈ ನಾಡಿನ ಪರವಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಧನ್ಯವಾದ ಸಾರಾ ಗೋವಿಂದ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.